1973 ದಸರಾ ಆಗೋಕ್ಕೂ ಮುಂಚೆ ಅಂಬಾರಿಲಿ ಚಾಮುಂಡೇಶ್ವರಿ ತಾಯಿನ ಕೂರಿಸ್ತಾ ಇರಲಿಲ್ಲ. ಬದಲಾಗಿ ಮಹಾರಾಜರು ಕೂರ್ತಾ ಇದ್ರು, ಜಂಬೂ ಸವಾರಿ ನಡೀತಾ ಇತ್ತು. ಈ ಬದಲಾವಣೆ ಯಾಕಾಯ್ತು, ಯಾರು ಮಾಡಿದ್ದು? ನಾಡಹಬ್ಬ ಸೀರೀಸ್ ಪಾರ್ಟ್ 6ಗೆ ಸ್ವಾಗತ. ಸ್ವತಂತ್ರ ಬಂದ್ಮೇಲೆ ಆಗಿನ ಮೈಸೂರು ರಾಜರಾದ ಜಯಚಾಮರಾಜೇಂದ್ರ ಒಡೆಯರ್ ಅಧಿಕಾರ ಬಿಟ್ಕೊಟ್ರು. ಆದ್ರೂ ದಸರಾ ಆಗ್ತಿತ್ತು, ಜಂಬೂ ಸವಾರಿ ನಡೀತಾ ಇತ್ತು. 1972ರಲ್ಲಿ ಸರ್ಕಾರ ಮಹಾರಾಜರಿಗೆ ಕೊಡೋ ರಾಯಲ್ಟಿನ ನಿಲ್ಲಿಸ್ತು. ಮತ್ತೆ ಮಹಾರಾಜರು ಸಹ ನಾನೀಗ ರಾಜ ಅಲ್ಲ, ಎಲ್ರಂತೆ ಪ್ರಜೆನೆ, ಇನ್ಮೇಲೆ ಅಂಬಾರಿ ಮೇಲೆ ಕೂರಲ್ಲ ಅಂತ ಹೇಳಿದ್ರು. ಆದ್ರೆ ಅರಮನೆಯಲ್ಲಿ ನಡೆಯೋ ದಸರಾ ಪೂಜೆ ಮಾತ್ರ ಮಾಡ್ತಾ ಇದ್ರು. ಆಗಿನ್ನು ದಸರಾ ನಾಡ ಹಬ್ಬ ಆಗಿರ್ಲಿಲ್ಲ. ಆಗ ಮೈಸೂರಿನ ಹಿರಿಯ ಕನ್ನಡ ಹೋರಾಟಗಾರರಾದ ನಂಜರಾಜ ಅರಸ್, ನಾಗಲಿಂಗ ಸ್ವಾಮಿ ಅವರು ಜಂಬೂ ಸವಾರಿ ನಿಲ್ಬಾರ್ದು ಅಂತ ಒಂದು ಆನೆ ಬಾಡಿಗೆ ತಗೊಂಡು ತಾಯಿ ಭುವನೇಶ್ವರಿ ಫೋಟೋ ಮಾಡಿಸಿ ಮೆರವಣಿಗೆ ಮಾಡಿದ್ರು. ಆಗಿನ ಮುಖ್ಯಮಂತ್ರಿಗಳಾದ ದೇವರಾಜ ಅರಸ್ ಅವರು ದಸರಾ ಆಚರಣೆ ಹೀಗಾಗಬಾರ್ದು, ವಿಜೃಂಭಣೆಯಿಂದ ನಡಿಬೇಕು ಅಂತ 1973ರಿಂದ ದಸರಾನ ನಾಡ ಹಬ್ಬ ಅಂತ ಘೋಷಣೆ ಮಾಡಿದ್ರು. ಅವಾಗಿನಿಂದ ಸರ್ಕಾರನೇ ದಸರಾ ಆಚರಣೆಯ ಜವಾಬ್ದಾರಿ ವಹಿಸ್ಕೊತ್ತು. ಅಂಬಾರಿ ಮೇಲೆ ಮಹಾರಾಜರು ಕೂರಲ್ಲ ಅಂತ ಹೇಳಿದ್ರಿಂದ ನಾಡ ಅಧಿದೇವತೆ ಚಾಮುಂಡಿನ ಕೂರಿಸಿ ಜಂಬೂ ಸವಾರಿ ಮಾಡಕ್ಕೆ ಶುರು ಮಾಡಿದ್ರು. ಹಾಗೂ ದಸರಾ ನಮ್ಮ ನಾಡ ಹಬ್ಬ ಆಯಿತು. ದಸರಾ ಇತಿಹಾಸ ಮತ್ತು ಪರಂಪರೆ ಬಗ್ಗೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ. ಈಗಲೇ ನಮ್ಮ ಪೇಜ್ನ ಫಾಲೋ ಮಾಡಿ.